ವಿದ್ವತ್ ಪದ್ಧತಿ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನಗುಪ್ತಂ ಧನಂ. ವಿದ್ವತ್ ಪದ್ಧತಿ. ವಿದ್ಯಾ ನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನಗುಪ್ತಂ ಧನಂ. ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರೂಣಾಂ ಗುರುಃ. ವಿದ್ಯಾ ಭೋಗಕರಿ ಯಶಃ ಸುಖಕರಿ ವಿದ್ಯಾ ಗುರೂಣಾಂ ಗುರುಃ. ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾ ದೇವತಾ. ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾ ದೇವತಾ. ವಿದ್ಯಾ ರಾಜಸು ಪೂಜ್ಯತೆ ನ ಹಿ ಧನಂ ವಿದ್ಯಾವಿಹೀನಃ ಪಶುಃ. ವಿದ್ಯಾ ರಾಜಸು ಪೂಜ್ಯತೆ ನ ಹಿ ಧನಂ ವಿದ್ಯಾವಿಹೀನಃ ಪಶುಃ. ವಿದ್ವತ್ ಪದ್ಧತಿ. ವಿದ್ವಾಂಸರ ನಡವಳಿಕೆಯ ಬಗ್ಗೆ ಈ ಕೆಳಗಿನ ಶ್ಲೋಕಗಳು ರಚಿಸಲ್ಪಟ್ಟಿವೆ. ವಿದ್ಯೆ ಎಂಬುದು ಮನುಷ್ಯನಿಗೆ ಒಂದು ವಿಶೇಷವಾದ ರೂಪ. ವಿದ್ಯೆ ಮನುಷ್ಯನಲ್ಲಿ ಮರೆಯಾಗಿ ಬಚ್ಚಿಟ್ಟಲ್ಪಡಿರುವ ಹಣ. ಅದನ್ನು ಯಾರೂ ಕದಿಯಲಾರರು. ವಿದ್ಯೆಯಿಂದ ಭೋಗ, ಕೀರ್ತಿ, ಸೌಖ್ಯ ದೊರೆಯುವುವು. ಗುರುವಿಗೂ ವಿದ್ಯೆ ಗೌರವಾಸ್ಪದವಾಗಿರುವುದರಿಂದ ಅದು ಗುರುಗಳಿಗೂ ಗುರುಶ್ರೇಷ್ಠ. ಪರದೇಶಗಳಲ್ಲಿ ಸಂಚಾರ ಮಾಡುತ್ತಿರುವವನಿಗೆ ವಿದ್ಯೆಯಿಂದ ಹಣ, ಗೌರವಗಳು ಪ್ರಾಪ್ತವಾಗಿ ಕಷ್ಟಗಳು ನಿವಾರಿತವಾಗುವುದರಿಂದ ಅದು ಅವನಿಗೆ ನೆಂಟನಿದ್ದಂತೆಯೇ. ಇಹಪರ ಸೌಖ್ಯವನ್ನು ಕಲ್ಪಿಸಿಕೊಡುವುದರಿಂದ ವಿದ್ಯೆಯೇ ಪರದೇವತೆ. ರಾಜರ ಬಳಿಯಲ್ಲಿ ವಿದ್ಯೆಗೆ ಹೆಚ್ಚು ಮನ್ನಣೆ ಇರುವುದಲ್ಲದೆ ಬರಿಯ ಹಣಕ್ಕಲ್ಲ. ಒಟ್ಟಿನಲ್ಲಿ ವಿದ್ಯೆ ಪಡೆಯದವನು ಪಶುವಿಗೆ ಸಮಾನ. ವಿದ್ವತ್ ಪದ್ಧತಿ. ದ ವೇ ಅ ಲರ್ನೆಡ್ ಪರ್ಸನ್ ಲುಕ್ಸ್. Learning brings certain glow into one's appearance. It is a treasure secretly stored. It brings pleasure through enjoyment, happiness, and fame. Like a great guru, it brings enlightenment. When in a foreign country, it acts like a friend, lending support and help. It is indeed the supreme deity. It is learning, not money, that brings recognition in a royal assembly. He who is deprived of learning is no better than a beast.